ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಯಾರಾದರೂ ಥರ್ಡ್ ಪರ್ಸನ್ ಇದ್ದಾರೆ ನಿಮ್ಮ ವ್ಯಕ್ತಿ ಅಂತ ಇದ್ದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಆಗಿರುತ್ತೆ. ನಿಮ್ಮ ವ್ಯಕ್ತಿ, ನಿಮ್ಮ ಪರ್ಸನ್ ಮೂರನೇ ವ್ಯಕ್ತಿ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದೊಂದು ಜನರಲ್ ರೀಡಿಂಗ್, ಸರಿಯಾಗಿ ಕೇಳಿಸ್ಕೊಳ್ಳಿ. ಇದು ಜನರಲ್ ರೀಡಿಂಗ್, ಓಕೆನಾ? ಸೊ ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ. ಅದರ್ವೈಸ್ ನಿಮಗೆ ರೆಸನೇಟ್ ಆಗಲಿಲ್ಲ ಅಂತ ಇದ್ದರೆ ಪರ್ಸ್ನಲ್ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕಿಪ್ ಮಾಡಿ ಅಷ್ಟೇ, ಓಕೆನಾ? ಸೊ ತುಂಬ ನೀವು ಪರ್ಸ್ನಲಾಗಿ ಇದನ್ನು ತೊಗೊಳ್ಬೇಕಂತ ಏನೂ ಇಲ್ಲ, ಜನರಲ್ ರೀಡಿಂಗ್. ಯಾಕಂದರೆ ಇಲ್ಲಿ ತುಂಬ ಜನ ಎಲ್ಲ ಒಂದು ಬ್ಯೂಟಿಫುಲ್ ಸೋಲ್ಗಳಿಗೂ ಕನೆಕ್ಟ್ ಮಾಡಿ ಮಾಡುವಂಥ ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ಲದೂ ಕೂಡ ಇದರಲ್ಲಿ ಬರುವಂಥ ಪ್ರತಿಯೊಂದು ವಿಷಯಗಳು ನಿಮಗೆ ರೆಸನೇಟ್ ಆಗಲೇಬೇಕು ಅಂತ ಏನೂ ಇಲ್ಲ, ಓಕೆನಾ? ಸೊ ನಿಮಗೆ ರೆಸನೇಟ್ ಆದರೆ ಮಾತ್ರ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ ಅಷ್ಟೇ, ಓಕೆ? ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಮಂತ್ ಅಕ್ಟೋಬರ್ ತಿಂಗಳಲ್ಲಿ 7ನೇ ತಾರೀಕಿಗೆ ಬರ್ತಿರೋಂಥ ಹುಣ್ಣಿಮೆ ದಿನ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ನಡೀತಾ ಇದೆ. ಇದು ಲೈವಲ್ಲಿರುತ್ತೆ, ಪ್ರಾಕ್ಟಿಕಲಾಗಿ ಮಾಡುವಂಥದ್ದಾಗಿರುತ್ತೆ. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂಥ ಥರ್ಡ್ ಪರ್ಸನ್ನ ದೂರ ಮಾಡೋದಕ್ಕಾಗಿರ್ಬೋದು, ಹಾಗೆಯೇ ನಿಮ್ಮ ರಿಲೇಶನ್ಶಿಪ್ನ ಹೀಲ್ ಮಾಡೋದಕ್ಕೆ, ಒಂದು ನ್ಯೂ ಬಿಗಿನಿಂಗ್ನ ಸ್ಟಾರ್ಟ್ ಮಾಡೋದಕ್ಕೆ, ನೆಗೆಟಿವ್ಸ್ನ ರಿಮೂವ್ ಮಾಡೋದಕ್ಕೆ ಈ ಒಂದು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಕ್ಯಾಂಡಲ್ ಸ್ಪೆಲ್ ಆಗಿರುತ್ತೆ ಆ್ಯಂಡ್ ಪ್ರಾಕ್ಟಿಕಲಾಗಿ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿರೋಂಥ ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್, ಓಕೆನಾ? ಸೊ ಇದನ್ನು ಕೂಡ ಅಷ್ಟೇ, ಯಾರು ಜಾಯಿನ್ ಆಗಬೇಕಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರಿಗೆ ರಿಚುವಲ್ಸ್ ಅಂತ ಹೇಳಿ ಮೆಸೇಜ್ ಮಾಡಿಬಿಟ್ಟು ನೀವು ಕಾರ್ಡ್ ಕಟ್ಟಿಂಗ್ ರಿಚುವಲ್ಸ್ಗೆ ಬುಕ್ ಮಾಡ್ಕೊಳ್ಬೋದು. ಅಮೌಂಟ್ ಏನಿದೆ ಅದನ್ನು ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಹೆಸರನ್ನು ಕಳಿಸ್ಬಿಟ್ಟು ರಿಚುವಲ್ಸಿಗೆ ಜಾಯಿನ್ ಆಗ್ಬೋದು, ಓಕೆ? ಹಾಗೆ ರಿಚುವಲ್ಸಿಗೆ ಜಾಯಿನ್ ಆಗುವಾಗ ತುಂಬ ಜನ ಕೇಳ್ತೀರಾ, ಮೇಡಮ್ ಇದು ವರ್ಕ್ ಆಗುತ್ತಾ ಹಾಗೆ ಹೀಗೆ ಅಂತ ಕೇಳ್ತೀರಾ. ನಿಮಗೆ ಇಂಟ್ರೆಸ್ಟ್ ಇದೆ, ನಿಮಗೆ ಬಿಲೀವ್ ಇದೆ ಅಂದರೆ ಮಾತ್ರ ಜಾಯಿನ್ ಆಗಿ. ಅದರ್ವೈಸ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕ್ಕೆ ಮ್ಯಾಮ್ ಇದು ವರ್ಕ್ ಆಗುತ್ತಾ ಹಾಗೆ ಹೀಗೆ ಅಂತೇಳಿ ಕೇಳ್ಬಿಡಿ, ಓಕೆ? ಎಸ್, ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ದ ಸನ್ ಕಾರ್ಡ್ ಬರ್ತಾ ಇದೆ, 6 ಆಫ್ ಪೆಂಟಿಕಲ್, ಓಕೆ, 8 ಆಫ್ ಸಾರ್ಡ್ಸ್, 5 ಆಫ್ ಸಾರ್ಡ್ಸ್, ದ ಚಾರಿಯಟ್, the high priestess, the strength card, temperance, 9 of pentacle, okay, queen of wands ಬರ್ತಾ ಇದೆ ಇಲ್ಲಿ, ಓಕೆ. ಬಾಟಮ್ ಆಫ್ ದ ಕಾರ್ಡ್ 2 ಆಫ್ ಸಾರ್ಡ್ಸ್. ಸಿ, ಫಸ್ಟ್ ಆಫ್ ಆಲ್ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನಿಮ್ಮ ಪರ್ಸನ್ ರಿಲೇಟೆಡ್ ಆಗೇ ಇರುತ್ತೆ ಈ ಒಂದು ರೀಡಿಂಗ್. ಯಾಕಂದರೆ ನಿಮ್ಮ ಪರ್ಸನ್ ಥರ್ಡ್ ಪರ್ಸನ್ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ನಿಮ್ಮ ಪರ್ಸನ್ ಏನಿದ್ದಾರೆ ಅವರಿಗೋಸ್ಕರನೇ ಈ ರೀಡಿಂಗ್. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ಓಕೆ, ಸೊ ನಿಮ್ಮ ಪರ್ಸನ್ ಇಲ್ಲಿ ಥರ್ಡ್ ಪರ್ಸನ್ ಯಾರಿದ್ದಾರೆ ಅಲ್ವಾ ಅವರಿಂದ ಸ್ವಲ್ಪ ದೂರ ಇರೋದಕ್ಕೆ ನೋಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ಅವರಿಂದ ದೂರ ಇರಲಿಕ್ಕೆ ಆ್ಯಂಡ್ ಆ ಥರ್ಡ್ ಪರ್ಸನ್ನ ಅವಾಯ್ಡ್ ಮಾಡ್ತಿರೋವಂಥದ್ದು ಆ್ಯಂಡ್ ಥರ್ಡ್ ಪರ್ಸನ್ ಯಾಕೆ ಅವ್ರ ಲೈಫಲ್ಲಿ ಬಂದಿದ್ದಾರೆ ಅಥವಾ ಸಮಥಿಂಗ್. ಈಗ ಥರ್ಡ್ ಪರ್ಸನಿಂದ ಅವ್ರ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ನ ನೋಡಿರ್ಬೋದು. ಸೊ ಹಾಗಾಗಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ ಥರ್ಡ್ ಪರ್ಸನಿಂದ ದೂರ ಇರಲಿಕ್ಕೆ, ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋದಕ್ಕೆ ಇಲ್ಲಿ ನೋಡ್ತಾ ಇದ್ದಾರೆ, ಮೇಂಟೈನ್ ಮಾಡ್ತಾ ಇದ್ದಾರೆ ಕೂಡ. ಅವ್ರು ನಿಮ್ಮ ಪರ್ಸನ್ ಯಾರಿದ್ದಾರೆ ಅವರು ಥರ್ಡ್ ಪರ್ಸನಿಂದ ದೂರ ಇರಲಿಕ್ಕೆ ನೋಡ್ತಾ ಇದ್ದಾರೆ, ಓಕೆನಾ? ಸೊ ಇದರಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅದನ್ನು ಸತ್ಯ ಹುಡುಕ್ತಾ ಇದ್ದಾರೆ. ಸಮಥಿಂಗ್ ಇಲ್ಲಿ ಯಾಕೆ ಈ ಥರ ಪ್ರಾಬ್ಲಮ್ ಆಗಿದೆ, ಅವರಿಂದ ಯಾಕೆ ಈ ಥರ ಆಯಿತು, ಅವ್ರು ಯಾಕೆ ನಿಮ್ಮ ಲೈಫಿಗೆ ಬಂದರು, ಅವ್ರ ಲೈಫಲ್ಲಿ ಬಂದ ಮೇಲೆ ಆ ಥರ್ಡ್ ಪರ್ಸನ್ ಯಾರಿದ್ದಾರೆ ನಿಮ್ಮ ಪರ್ಸನ್ ಲೈಫಿಗೆ ಬಂದ ಮೇಲೆ ತುಂಬ ಚೇಂಜಸ್ನ ನೋಡಿದ್ದಾರೆ ಅವರು. ಫೈನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆಗಿರ್ಬೋದು ತುಂಬಾ ಪ್ರಾಬ್ಲಮ್ಸ್ನ ನೋಡಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಥರ್ಡ್ ಪರ್ಸನ್ ನಿಮ್ಮ ಪರ್ಸನ್ನ ತುಂಬ ಕಂಟ್ರೋಲ್ ಮಾಡ್ತಿರೋಂಥ ಎನರ್ಜಿ ಕೂಡ ಇಲ್ಲಿ ಇದೆ. ಸೊ ಹಾಗಾಗಿ ನಿಮ್ಮ ಪರ್ಸನ್ ಇಲ್ಲಿ ಎಲ್ಲೋ ಒಂದು ಕಡೆ ಅದು ಯಾಕೆ ಈ ಥರ ಆಯಿತು ಅಂತ ಸತ್ಯ ಹುಡುಕೋದ್ರಲ್ಲಿ ಎಲ್ಲೋ ಒಂದು ಕಡೆ ಅವರು ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ, ಓಕೆ? ಆ್ಯಂಡ್ ಇಲ್ಲಿ ಅವರಿಗೆ ಈ ಒಂದು ಥರ್ಡ್ ಪರ್ಸನ್ ಜೊತೆಗೆ ಏನಾದರೂ ರಿಲೇಶನ್ಶಿಪ್ಪಲ್ಲಿ ಇದ್ದಾರೆ ನಿಮ್ಮ ಪರ್ಸನ್ ಅಂತ ಹೇಳಿದ್ರೆ ಅವರಿಗೆ ಒಂದು ಕ್ಲಾರಿಟಿ ಇಲ್ಲ. ಫಸ್ಟ್ ಆಫ್ ಆಲ್ ಈ ಒಂದು ಥರ್ಡ್ ಪರ್ಸನ್ ಜೊತೆಗೆ ಏನು ಸಂಬಂಧ ಇದೆ, ಏನು ರಿಲೇಶನ್ಶಿಪ್ ಇದು, ಅಥವಾ ಈ ಥರ್ಡ್ ಪರ್ಸನ್ ಯಾಕೆ ಲೈಫಲ್ಲಿ ಬಂದಿದ್ದಾರೆ, ಅಥವಾ ಈ ಥರ್ಡ್ ಪರ್ಸನ್ ಜೊತೆ ನನಗೇನು ಕೆಲಸ ಇದೆ, ಈ ಒಂದು ಅಟ್ಯಾಚ್ಮೆಂಟ್ ಯಾಕೆ,
ಅವರಿಗಿಲ್ಲಿ ಈ ಥರ್ಡ್ ಪರ್ಸನ್ ಜೊತೆಗೆ ಯಾವ ರಿಲೇಶನ್‌ಶಿಪ್ ಇದು ಏನು ಅನ್ನೋದು ಅವರಿಗಿಲ್ಲಿ ಕ್ಲಾರಿಟಿ ಇಲ್ಲ ಅನ್ನೋವಂಥ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಓಕೆನಾ? ಆಂಡ್ ಇಲ್ಲಿ ಆಹ್, ನಿಮ್ಮ ವ್ಯಕ್ತಿ ಯಾರಿದ್ದಾರೆ ಅಲ್ವಾ, ಇಲ್ಲಿ ನಿಮ್ಮ ಪರ್ಸನ್ ಆಹ್, ಇಲ್ಲಿ ನಿಮ್ಮ ಪರ್ಸನ್‌ಗೆ ಒಂದು ಎನರ್ಜಿ ಬರ್ತಿರುವಂಥದ್ದು ಟೂ ಆಫ್ ಸಾರ್ಟ್ಸ್ ಇಲ್ಲಿ ಬಾಟಮ್ ಆಫ್ ದ ಕಾರ್ಡ್ ಬರ್ತಿರೋದ್ರಿಂದ, ಅಥವಾ ಅವ್ರ ಪರ್ಸನ್‌ನಲ್ಲಿ ಅಂದ್ರೆ ಅವ್ರ ಲೈಫಲ್ಲಿ ಇರುವಂಥ ಥರ್ಡ್ ಪರ್ಸನ್ ಯಾರು ಇವರಿಬ್ಬರಲ್ಲಿ ನನ್ಗೆ ಯಾರ ಜೊತೆಗಿದ್ರೆ ನನ್ನ ಲೈಫ್ ಚೆನ್ನಾಗಿರತ್ತೆ, ಅಥವಾ ಯಾರು ನನ್ನ ಲೈಫ್ ಪಾರ್ಟ್ನರ್ ಆ್ಯಂಡ್ ಮುಂದೆ ಫ್ಯೂಚರಲ್ಲಿ ಯಾವ ವ್ಯಕ್ತಿ ಜೊತೆ ನಾನು ಲೈಫ್‌ನ ಲೀಡ್ ಮಾಡಬೇಕು, ಯಾವ ವ್ಯಕ್ತಿ ಜೊತೆಗೆ ಈ ರಿಲೇಶನ್‌ಶಿಪ್‌ನ ಕಂಟಿನ್ಯೂ ಮಾಡಬೇಕು, ಅದ್ರ ಬಗ್ಗೆ ಇಲ್ಲಿ ತುಂಬಾನೇ ಹುಡುಕಾಟದಲ್ಲಿದ್ದಾರೆ ಆ್ಯಂಡ್ ಆಲೋಚನೆ ಮಾಡ್ತಿರುವಂಥದ್ದು ಆ್ಯಂಡ್ ಒಂದು ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಳ್ಬೇಕು ಅನ್ನೋದು ಇಲ್ಲಿ ಆ ಒಂದು ಚಾನಲೈಸ್ ಮೆಸೇಜ್ ಇಲ್ಲಿ ಬರ್ತಾ ಇದೆ. ಸಮಥಿಂಗ್ ಈಗ ನಿಮ್ಮ ಪರ್ಸನಿಗೆ ಎಲ್ಲೋ ಒಂದು ಕಡೆ ನೀವಾ ಅಥವಾ ಅವರಾ ಅನ್ನೋದು ಎಲ್ಲೋ ಒಂದು ಕಡೆ ಅವರಿಗೆ ಕನ್ಫ್ಯೂಷನ್, ಗೊಂದಲ, ಯಾರ ಜೊತೆ ನಾನು ರಿಲೇಶನ್‌ಶಿಪ್‌ನ ಲೀಡ್ ಮಾಡಬೇಕು, ಇನ್ ಫ್ಯೂಚರಲ್ಲಿ ನನ್ನ ಬಾಳ ಸಂಗಾತಿಯಾಗಿ ಅಥವಾ ನನ್ನ ಲೈಫ್ ಪಾರ್ಟ್ನರ್ ಆಗಿ ಯಾರು ಬರ್ತಾರೆ, ಯಾರನ್ನ ನಾನು ಚೂಸ್ ಮಾಡ್ಕೊಳ್ಬೇಕು, ಆ ಥರ ಇಲ್ಲಿ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಯಾರಿಗೆ ನನ್ನ ಲೈಫಲ್ಲಿ ಒಂದು ಸ್ಥಾನವನ್ನ ಕೊಡಬೇಕು, ಯಾರಿಗೆ ನನ್ನ ಲೈಫಲ್ಲಿ ಒಂದು ನ್ಯಾಯವನ್ನು ಒದಗಿಸ್ಬೇಕು, ಆ ಥರ ಒಂದು ಎನರ್ಜಿ ಇಲ್ಲಿ ಇದೆ ನಿಮ್ಮ ಪರ್ಸನಿಗೆ. ಓಕೆನಾ? ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನಿಗೊಂದು ಅವಾಗವಾಗ ಕಾಡ್ತಾ ಇದೆ ಮನಸ್ಸಲ್ಲಿ, ಎಲ್ಲೋ ಒಂದು ಕಡೆ ಒಂದು ಗಿಲ್ಟಿ ಫೀಲ್ ಕಾಡ್ತಾ ಇರುವಂಥದ್ದು. ನಾನು ಮಾಡ್ತಿರೋದು ಸರಿ ಕೆಲಸನಾ? ಅಥವಾ ನಾನು ಮಾಡ್ತಿರೋಂಥ ಕೆಲಸ ಸರಿ ಇದೆಯಾ? ಅಥವಾ ಈ ಸಂಬಂಧ ಒಳ್ಳೇದಾ? ಅಥವಾ ಈ ದಾರಿ ಸರಿ ಇದೆಯಾ? ಸಮಥಿಂಗ್ ಈ ಥರ ಕ್ವೆಶ್ಚನ್‌ಗಳು ಅವರಿಗೆ ಅವ್ರ ಮೈಂಡಲ್ಲಿ ಬರ್ತಾ ಇರುವಂಥದ್ದು, ಆ ಒಂದು ಎನರ್ಜಿ ಕೂಡ ಇಲ್ಲಿ ಇದೆ. ಈ ಥರ್ಡ್ ಪರ್ಸನ್ ಜೊತೆಗೆ ಏನಿದೆ ರಿಲೇಶನ್‌ಶಿಪ್, ನಿಮ್ಮ ಪರ್ಸನ್ ಏನು ಫೀಲ್ ಮಾಡ್ತಿದ್ದಾರೆ ಅಂದ್ರೆ, ಈ ಒಂದು ರಿಲೇಶನ್‌ಶಿಪ್, ಈ ಥರ್ಡ್ ಪರ್ಸನ್ ಜೊತೆಗೆ ಏನು ಈ ಸಂಬಂಧ ಅನ್ನೋದ್ರ ಬಗ್ಗೆನೇ ಇಲ್ಲಿ ಪ್ರಶ್ನೆ ತುಂಬಾನೇ ಇದೆ ಅವರಿಗೆ. ಓಕೆನಾ? ಆ್ಯಂಡ್ ಈ ಪರ್ಸನ್ ಜೊತೆಗೆ ರಿಲೇಶನ್‌ಶಿಪ್ ಸರಿ ಇದೆಯಾ? ಇಲ್ವಾ? ಈ ರಿಲೇಶನ್‌ಶಿಪ್‌ನ ಸರಿನಾ? ಈ ಒಂದು ಥರ್ಡ್ ಪರ್ಸನ್ ಜೊತೆಗೆ ನಾನು ರಿಲೇಶನ್‌ಶಿಪ್‌ನ ಇಟ್ಕೊಂಡಿದ್ದೀನಿ, ಅದು ಸರಿ ಇದೆಯಾ? ಅನ್ನೋದೇ ಅವ್ರಿಗೆ ಎಲ್ಲೋ ಒಂದು ಕಡೆ ಅವರಿಗೆ ಕ್ಲಾರಿಟಿ ಇಲ್ಲ. ಅದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಅವ್ರ ಲೈಫಲ್ಲಿ ಕಾಡ್ತಾ ಇದೆ. ಅವ್ರ ಮನಸ್ಸಲ್ಲಿ ಅದೇ ಒಂದು ಗಿಲ್ಟಿ ಫೀಲ್ ಕಾಣ್ತಾ ಇದೆ. ಓಕೆ? ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಆ್ಯಂಡ್ ನಿಮ್ಮ ಜೊತೆ ಕನೆಕ್ಟ್ ಮಾಡಿದಾಗ, ನಿಮ್ಮ ಎನರ್ಜಿಗೆ ಹಾಗೆ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ, ನಿಮ್ಮ ಪರ್ಸನ್‌ಗೆ ಎಲ್ಲೋ ಒಂದು ಕಡೆ ಪಶ್ಚಾತ್ತಾಪ ಅನ್ನುವಂಥದ್ದು ಅಥವಾ ಒಂದು ಗಿಲ್ಟಿ ಫೀಲ್ ಅನ್ನುವಂಥದ್ದು ಸ್ಟ್ರಾಂಗ್ ಆಗಿ ಬರ್ತಿದೆ. ದಟ್ ಮೀನ್ಸ್ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಆ ಒಂದು ಥರ್ಡ್ ಪರ್ಸನ್ ಬಂದ್ಮೇಲೆ ನಿಮ್ಮನ್ನ ತುಂಬಾ ನೆಗ್ಲೆಕ್ಟ್ ಮಾಡಿದ್ದಾರೆ. ನಿಮ್ಮನ್ನ ಒಂದು ಆಹ್, ಏನೋ ಒಂದು ನೀವೇನೋ ಸಮಥಿಂಗ್ ಅವ್ರ ಲೈಫನ್ನ ಸ್ಪಾಯಿಲ್ ಮಾಡ್ಲಿಕ್ಕೆ ಬಂದಿದ್ದೀರಾ ಅನ್ನೋ ಥರ ನಿಮ್ಮನ್ನ ಟ್ರೀಟ್ ಮಾಡಿದ್ದಾರೆ. ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವಿಬ್ರ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಇದ್ರೂ ಕೂಡ, ಎಲ್ಲೋ ಒಂದು ಕಡೆ ಆ ಥರ್ಡ್ ಪರ್ಸನ್ ಇರುವಂಥ ಎನರ್ಜಿ ನಿಮಗೆ ಬೇರೆಯವರ ಮುಖಾಂತರವಾಗಿ ನಿಮಗೆ ಗೊತ್ತಾಗಿರುವಂಥದ್ದು. ನಿಮ್ಮ ಪರ್ಸನ್ ಲೈಫಲ್ಲಿ ಥರ್ಡ್ ಪರ್ಸನ್ ಇದ್ದಾರೆ, ಯಾರೊಬ್ರು ಎಕ್ಸ್ ಪರ್ಸನ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಬೇರೆಯವರಿಂದ ನಿಮಗೆ ಆ ವಿಷಯ ಗೊತ್ತಾಗಿದೆ. ಓಕೆನಾ? ಅಷ್ಟ್ರ ಮೇಲೆ ನಿಮ್ಮ ಪರ್ಸನ್ ನಿಮ್ಮನ್ನ ಎಲ್ಲೋ ಒಂದು ಕಡೆ ತುಂಬಾ ಅವಾಯ್ಡ್ ಮಾಡೋದು ಅಥವಾ ತುಂಬಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ನೆಗೆಟಿವ್ ಆಗಿ ನಿಮ್ಮನ್ನ ಟ್ರೀಟ್ ಮಾಡುವಂಥದ್ದು, ನಿಮ್ಮಿಂದ ದೂರ ಆಗ್ಲಿಕ್ಕೆ ಟ್ರೈ ಮಾಡ್ತಿರುವಂಥದ್ದು, ಆ ಥರ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ? ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನಿಗೆ ನಿಮ್ಮನ್ನ ದೂರ ಮಾಡಿದ್ದು ಅಥವಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡಿದ್ದು ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ ಇವಾಗ ಗಿಲ್ಟಿ ಫೀಲ್ ಕಾಡ್ತಾ ಇದೆ ಅವರಿಗೆ. ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ನಿಮ್ಮ ಬಗ್ಗೆ ತುಂಬಾನೇ ಗಿಲ್ಟಿ ಫೀಲ್ ಮಾಡ್ತಾ ಇದ್ದಾರೆ. ಓಕೆನಾ? ಆ್ಯಂಡ್ ಇಲ್ಲಿ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಇವಾಗ ಇತ್ತೀಚಿನ ದಿನದಲ್ಲಿ ಈ ಥರ್ಡ್ ಪರ್ಸನಿಂದ ಯಾವಾಗ ದೂರ ಆಗಬೇಕು, ಈ ಥರ್ಡ್ ಪರ್ಸನ್ ಯಾಕೋ ಈ ಒಂದು ರಿಲೇಶನ್‌ಶಿಪ್ಪಲ್ಲಿ ಸರಿ ಇಲ್ಲ, ನನ್ನ ಲೈಫಲ್ಲಿ ಅನ್ಎಕ್ಸ್‌ಪೆಕ್ಟೆಡ್ ಆಗಿ ಬಂದಂಥ ವ್ಯಕ್ತಿ ಇವರು ಅಂತ ಹೇಳಿ ಯಾವಾಗ ಅವ್ರ ಮನಸ್ಸಲ್ಲಿ ಅನಿಸಿದೆ, ಅವಾಗ ನಿಮ್ಮ ಪ್ರೀತಿಗೆ ನಿಮಗೆ ಅವರು ಎಲ್ಲೋ ಒಂದು ಕಡೆ ಒಂದು ಅಟ್ರಾಕ್ಟ್ ಆಗ್ತಿರುವಂಥದ್ದು, ನಿಮ್ಮ ಪ್ರೀತಿ ಇವಾಗ ವ್ಯಾಲ್ಯೂ ಏನು ಅನ್ನೋದು ಅವ್ರಿಗೆ ಅರ್ಥ ಆಗ್ತಿರುವಂಥದ್ದು, ನೀವಂದ್ರೆ ಏನು ಅಂತ ಇವಾಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಅವ್ರು ಮಾಡಿರೋಂಥ ತಪ್ಪಿಗೆ ಅವರು ಕ್ಷಮೆ ಕೇಳೋಕ್ಕೂ ರೆಡಿ ಇದ್ದಾರೆ ಆ್ಯಂಡ್ ಅವ್ರು ಮಾಡಿರೋ ತಪ್ಪನ್ನ ಅವ್ರು ಇಲ್ಲಿ ರಿಯಲೈಸ್ ಮಾಡ್ಕೊಂಡಿರೋವಂಥದ್ದು ಆ್ಯಂಡ್ ಅವರಿಗೆ ಅರ್ಥ ಮಾಡ್ಕೊಂಡಿರೋಂಥ ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ? ಆ್ಯಂಡ್ ಇಲ್ಲಿ ಒನ್ ಥಿಂಗ್, ನಿಮ್ಮ ಪರ್ಸನ್ ಕಡೆಯಿಂದ ನಿಮ್ಮ ಪರ್ಸನ್ ಎನರ್ಜಿಗೆ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಆ ಥರ್ಡ್ ಪರ್ಸನ್ ಯಾರಿದ್ರು ನಿಮ್ಮ ಪರ್ಸನ್ನ ತುಂಬ ಅಟ್ರಾಕ್ಟ್ ಮಾಡಿರುವಂಥದ್ದು, ಸಮಥಿಂಗ್ ಇಲ್ಲಿ ನೆಗೆಟಿವ್ ಮಾಡಿ ಆದ್ರೂ ಅವ್ರು ಕೈವಶ ಮಾಡ್ಕೊಂಡಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅಂದರೆ ಸಮಥಿಂಗ್ ನಿಮ್ಮ ವ್ಯಕ್ತಿ ಎಲ್ಲೂ ಬಿಟ್ಟು ಹೋಗಬಾರ್ದು ಅಥವಾ ಎಲ್ಲೂ ದೂರ ಆಗಬಾರ್ದು, ಅವ್ರ ಜೊತೆಲೇ ಇರಬೇಕು, ಸಮಥಿಂಗ್ ಆ ಥರ್ಡ್ ಪರ್ಸನ್ ಹೇಳೋ ಹಾಗೆ ಕೇಳ್ಕೊಂಡಿರ್ಬೇಕು. ಈಗ ನಿಮ್ಮ ಪರ್ಸನಿಗೆ ಯಾರು ಥರ್ಡ್ ಪರ್ಸನ್ ಇದಾರೆ ಅಲ್ವಾ, ಅವರು ನಿಮ್ಮ ಪರ್ಸನ್ ಹೇಳಿದ ಹಾಗೆ ಕೇಳ್ಕೊಂಡಿರ್ಬೇಕು ಅನ್ನೋಂಥ ಒಂದು ಎನರ್ಜಿಯಿಂದ
ಎಲ್ಲೋ ಒಂದು ಕಡೆ ನೆಗೆಟಿವ್ ಮಾಡಿರೋಂಥ ಒಂದು ಚಾನ್ಸಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಓಕೆ, ಎಸ್, ಇಲ್ಲಿ ನಿಮ್ಮ ಪ್ರೀತಿ ಈಗ ಥರ್ಡ್ ಪರ್ಸನ್ ಜೊತೆಗೆ ಅವ್ರು ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಸೊ ಆಲ್ರೆಡಿ ಈಗ ಬಂದಿರೋಂಥ ಎನರ್ಜಿಯಲ್ಲಿ ಅವರು ಥರ್ಡ್ ಪರ್ಸನಿಂದ ದೂರ ಆಗಲಿಕ್ಕೆ ಅಥವಾ ದೂರ ಬರಲಿಕ್ಕೆ ಅವ್ರು ಇಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವ್ರು ನಿಮ್ಮ ಹತ್ರ ಕ್ಷಮೆ ಕೇಳಿ ಆಗಿರುವಂಥ ಎಲ್ಲ ವಿಷಯಕ್ಕೂ ಕ್ಷಮೆ ಕೇಳಿಬಿಟ್ಟು ತಪ್ಪನ್ನ ಒಪ್ಕೊಂಡು ನಿಮ್ಮ ಜೊತೆಗೆ ಒಂದು ರಿಲೇಶನ್ಶಿಪ್ನ ಸ್ಟಾರ್ಟ್ ಮಾಡಬೇಕಂತ ರೆಡಿ ಆಗ್ತಿದ್ದಾರೆ. ಬಟ್ ಇಲ್ಲಿ ಎಲ್ಲೋ ಒಂದು ಕಡೆ ನೀವೇ ಎಲ್ಲೋ ಒಂದು ಕಡೆ ರೆಡಿ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅವರು ಥರ್ಡ್ ಪರ್ಸನ್ ಜೊತೆ ಹೋಗಿದ್ರು ಅಥವಾ ಸಮಥಿಂಗ್, ಅವ್ರು ಥರ್ಡ್ ಪರ್ಸನ್ ಬಂದಾಗ ಅವ್ರ ಲೈಫಲ್ಲಿ ಯಾರೋ ಒಂದು ವ್ಯಕ್ತಿ ಬಂದಾಗ ನಿಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ದು, ಅದನ್ನೆಲ್ಲ ನೋಡಿ ಆ ವ್ಯಕ್ತಿ ಮೇಲೆ ನಿಮಗೆ ಒಂದು ಚೂರು ನಂಬಿಕೆ ಕೂಡ ಇಲ್ಲ ಆ್ಯಂಡ್ ವಿಶ್ವಾಸ ಕೂಡ ಇಲ್ಲ. ಓಕೆನಾ? ಸೊ ಒನ್ ಥಿಂಗ್, ಇಲ್ಲಿ ಆ ವ್ಯಕ್ತಿ ರಿಟರ್ನ್ ನಿಮ್ಮ ಲೈಫಲ್ಲಿ ಕ್ಷಮೆ ಕೇಳಿ ಬಂದರೂ ಕೂಡ ಎಲ್ಲೋ ಒಂದು ಕಡೆ ಫ್ರೆಂಡ್ ಆಗಿ ನೀವು ಅವರನ್ನ ಟ್ರೀಟ್ ಮಾಡ್ಬೋದು ಅಥವಾ ಫ್ರೆಂಡ್ ಆಗಿ ನೀವು ಅವರನ್ನ ರಿಸೀವ್ ಮಾಡ್ಕೊಳ್ಬೋದು. ಬಟ್ ಇಲ್ಲಿ ಕೆಲವೊಬ್ರು ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರು ಥರ್ಡ್ ಪರ್ಸನ್ ಬಿಟ್ಟು ಬಂದರೂ ಕೂಡ ಅವ್ರನ್ನ ಕ್ಷಮಿಸಿ, ಅವ್ರು ಕ್ಷಮೆ ಕೇಳ್ತಾರೆ ಅಂತ ಹೇಳಿದ್ರೆ ಕ್ಷಮಿಸಿ ಅವರನ್ನ ನಿಮ್ಮ ಲೈಫಲ್ಲಿ ಬರಮಾಡ್ಕೊಳ್ಲಿಕ್ಕೆ ರೆಡಿ ಇದ್ದೀರಾ. ಬಟ್ ಇಲ್ಲಿ ದ ಸನ್ ಕಾರ್ಡೇ ಫಸ್ಟ್ ಕಾರ್ಡ್ ಬಂದಿದೆ. 19 ಕಾರ್ಡ್ ಇಲ್ಲಿ ಫಸ್ಟ್ ಬಂದಿರುವಂಥದ್ದು ದ ಸನ್ ಕಾರ್ಡ್. ಓಕೆ, ಸೊ ಎಲ್ಲೋ ಒಂದು ಕಡೆ ಆ ಒಂದು ಥರ್ಡ್ ಪರ್ಸನ್ ಎನರ್ಜಿ ಆದಷ್ಟು ಬೇಗ ರಿಮೂವ್ ಆಗುವಂಥ ಚಾನ್ಸಸ್ ಇಲ್ಲಿ ಕಾಣಿಸ್ತಿದೆ. ಕೆಲವೊಬ್ರು ಇಲ್ಲಿ ಏನು ಆ ಒಂದು ಥರ್ಡ್ ಪರ್ಸನ್ನ ರಿಮೂವ್ ಮಾಡೋದಕ್ಕೆ ಕೆಲವೊಂದು ಸ್ಪೆಲ್ಗಳನ್ನು ಮಾಡಿರ್ಬೋದು, ರಿಚುವಲ್ಸ್ಗಳನ್ನು ಮಾಡಿರ್ಬೋದು ಅಥವಾ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನು ಮಾಡಿರ್ಬೋದು. ಬಟ್ ಅದೆಲ್ಲದೂ ಕೂಡ ಎಲ್ಲೋ ಒಂದು ಕಡೆ ನಿಮಗೆ ಅಥವಾ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಎಲ್ಲೋ ಒಂದು ಕಡೆ ಅದು ವರ್ಕ್ ಆಗ್ತಾ ಇದೆ ಅಥವಾ ಸಮಥಿಂಗ್ ಇಲ್ಲಿ ನಿಮಗೆ ಪಾಸಿಟಿವ್ ರಿಸಲ್ಟ್ನ ಕೊಡ್ತಾ ಇದೆ. ಆ ಥರ್ಡ್ ಪರ್ಸನ್ ರಿಮೂವ್ ಆಗಲಿ ಅಂತ ಹೇಳ್ಬಿಟ್ಟು ನೀವೆಲ್ಲೋ ಒಂದು ಕಡೆ ಆ ಸ್ಪೆಲ್ನ ಮಾಡಿದ್ದೀರಾ ಅಥವಾ ಹರಕೆಗಳನ್ನು ಮಾಡ್ಕೊಂಡಿದ್ದೀರಾ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆ ಒಂದು ಥರ್ಡ್ ಪರ್ಸನ್ ಎನರ್ಜಿ ಆಟೋಮೆಟಿಕಲಿ ಈ ಒಂದು ರಿಲೇಶನ್ಶಿಪ್ಪಿಂದ ಬಿಟ್ಟು ಹೋಗ್ತಾ ಇರೋವಂಥದ್ದು, ದೂರ ಆಗ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇದಕ್ಕೆ ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಬರ್ತಾ ಇದೆ ಚೆಕ್ ಮಾಡೋಣ. ರೊಮ್ಯಾನ್ಸ್ ಕಾರ್ಡ್ ಬರ್ತಾ ಇದೆ. ಬಿಗ್ ಹ್ಯಾಪಿ ಚೇಂಜಸ್, ಸಕ್ಸಸ್, ಗೆಟ್ ಮೋರ್ ಇನ್ಫಾರ್ಮೇಷನ್. ಇಲ್ಲಿ ಒನ್ ಥಿಂಗ್ ನಿಮಗೆ ಬರ್ತಿರೋಂಥ, ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಬರ್ತಿರೋಂಥ ಒಂದು ಚಾನಲೈಸ್ ಮೆಸೇಜ್ ಬಂದು ಥರ್ಡ್ ಪರ್ಸನ್ ಆಗಿರ್ಬೋದು, ನಿಮ್ಮ ವ್ಯಕ್ತಿ ಆಗಿರ್ಬೋದು, ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ, ಹೆಚ್ಚಾಗಿ ತಿಳ್ಕೊಳ್ಳಿ ಅನ್ನೋಂಥದ್ದು ಬರ್ತಿದೆ. ಆ್ಯಂಡ್ ರೊಮ್ಯಾನ್ಸ್ ಬರ್ತಿದೆ, ಬಿಗ್ ಚೇಂಜಸ್ ಬರ್ತಿದೆ ಆ್ಯಂಡ್ ಸಕ್ಸಸ್ ಕೂಡ ಬರ್ತಿದೆ. ಮೂರು ಕಾರ್ಡ್ ಕೂಡ ಪಾಸಿಟಿವ್ ಆಗೇ ಇರೋವಂಥದ್ದು. ಎಲ್ಲೋ ಒಂದು ಕಡೆ ನೀವು ಥರ್ಡ್ ಪರ್ಸನ್ನ ರಿಮೂವ್ ಆಗೋದಕ್ಕೆ ಏನೆಲ್ಲ ಎಫರ್ಟ್ ಹಾಕಿದ್ದೀರಾ, ಆ ಒಂದು ಎಫರ್ಟ್ ಎಲ್ಲದೂ ಕೂಡ ನಿಮ್ಮ ಸೈಡಿಗೆ ಒಂದು ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುವಂಥ ದಿನಗಳು ಹತ್ತಿರದಲ್ಲಿದೆ. ನಿಮ್ಮ ಪರ್ಸನ್ ಆ ಒಂದು ಥರ್ಡ್ ಪರ್ಸನ್ನಿಂದ ದೂರ ಆಗಲಿಕ್ಕೆ ಆಟೋಮೆಟಿಕಲಿ ಅವರೇ ದೂರ ಆಗೋ ಹಾಗೆ ಇಲ್ಲಿ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ರೊಮ್ಯಾನ್ಸ್ ಬರ್ತಿರೋದ್ರಿಂದ ನಿಮ್ಮ ಇಬ್ಬರು ರಿಲೇಶನ್ಶಿಪ್ ಯಾವಾಗಲೂ ಕೂಡ ಒಂದು ಸ್ಟ್ರಾಂಗ್ ಆಗಿರುವಂಥದ್ದು. ಸೊ ಥರ್ಡ್ ಪರ್ಸನ್ ಎಲ್ಲೋ ಮಧ್ಯದಲ್ಲಿ ಬಂದಿರ್ಬೋದು, ಹಾಗೆ ಮಧ್ಯದಲ್ಲಿಯೇ ಅವರು ಕೂಡ ಹೋಗ್ತಾ ಇದ್ದಾರೆ. ಓಕೆನಾ? ಡೋಂಟ್ ವರಿ, ರೊಮ್ಯಾನ್ಸ್ ಕಾರ್ಡ್ ಬರ್ತಿರೋದ್ರಿಂದ ನಿಮ್ಮಿಬ್ರು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಿದೆ. ನಿಮ್ಮಿಬ್ರು ರಿಲೇಶನ್ಶಿಪ್ಪಿಗೆ ಒಂದು ದೇವರ ಆಶೀರ್ವಾದ, ಏಂಜಲ್ ಬ್ಲೆಸ್ಸಿಂಗ್ಸ್ ಕೂಡ ಇರೋವಂಥ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಬಿಗ್ ಚೇಂಜಸ್ನ ನೋಡ್ತೀರಾ, ಸಕ್ಸಸ್ ಕೂಡ ಬರ್ತಿದೆ. ಈ ಪ್ರೀತಿನ ನೀವು ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿ ಮದುವೆವರೆಗೂ ತಗೊಂಡು ಹೋಗೋವಂಥ ಒಂದು ಎನರ್ಜಿ ಇಲ್ಲಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಆ್ಯಂಡ್ ಇದಕ್ಕೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಚೆಕ್ ಮಾಡೋಣ. ಓಕೆ, ಜಸ್ಟಿಸ್ ಕಾರ್ಡ್ ಆ್ಯಂಡ್ 3 ಆಫ್ ಸಾರ್ಟ್ಸ್ ಬರ್ತಾ ಇದೆ. ಓಕೆ, ಸೊ ಯೂನಿವರ್ಸ್ ಕಡೆಯಿಂದ ನಿಮಗೆ ಬರ್ತಿರೋಂಥ ಒಂದು ಎನರ್ಜಿ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಮನಸ್ಸಲ್ಲಿ ಇವಾಗ ನಿಮ್ಮ ಕಡೆ ತುಂಬಾ ಅಟ್ರ್ಯಾಕ್ಟ್ ಆಗ್ತಿದ್ದಾರೆ. ಆ್ಯಂಡ್ ಇಲ್ಲಿ ಮೂರನೇ ವ್ಯಕ್ತಿ ಯಾರಿದ್ರು ಅವರು ನಿಮ್ಮ ವ್ಯಕ್ತಿಯ ಮನಸ್ಸಿಂದ ಖಾಲಿ ಆಗ್ತಾ ಇದ್ದಾರೆ. ದಟ್ ಮೀನ್ಸ್ ಅವರೇ ದೂರ ಆಗ್ತಿದ್ದಾರೆ. ಆ್ಯಂಡ್ ನಿಮ್ಮ ಪರ್ಸನ್ ಮನಸ್ಸಲ್ಲಿ ಮೂರನೇ ವ್ಯಕ್ತಿ ಬಗ್ಗೆ ಯಾವುದೇ ರೀತಿಯಾದಂಥ ಫೀಲಿಂಗ್ಸ್ನ ಅವರಿಲ್ಲಿ ಕ್ಯಾರಿ ಮಾಡಲಿಕ್ಕೆ ರೆಡಿ ಇಲ್ಲ. ಕಂಪ್ಲೀಟಾಗಿ ಆ ಮೂರನೇ ವ್ಯಕ್ತಿನ ಬಿಟ್ಬಿಟ್ಟು ನಿಮ್ಮ ಸೈಡಿಗೆ ನಿಮ್ಮ ಲೈಫಲ್ಲಿ ಎಂಟ್ರಿ ಆಗಲಿಕ್ಕೆ, ನಿಮ್ಮನ್ನು
ಅವ್ರ ಲೈಫಲ್ಲಿ ಬರಮಾಡ್ಕೊಳ್ಲಿಕ್ಕೆ ರೆಡಿಯಾಗಿದ್ದಾರೆ, ನೀವಿಬ್ಬರು ಮತ್ತೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಆ ಥರ ಒಂದು ಸಮಥಿಂಗ್ ಇಲ್ಲಿ ನೀವಿಬ್ಬರು ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಲಿಕ್ಕೆ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಎಫರ್ಟ್ ಹಾಕ್ತಿರೋವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಅವರಿಗೆಲ್ಲದೂ ಕೂಡ ರಿಯಲೈಸ್ ಆಗಿದೆ, ನಿಮ್ಮ ಪರ್ಸನ್ಗೆ ಥರ್ಡ್ ಪರ್ಸನಿಂದ ಏನೆಲ್ಲ ಪ್ರಾಬ್ಲಮ್ ಆಯಿತು ಅನ್ನೋದು ರಿಯಲೈಸ್ ಆಗೇನೆ ಅವರು ಅರ್ಥ ಮಾಡಿಕೊಂಡು ಅವ್ರನ್ನ ಬಿಟ್ಬಿಟ್ಟು ನಿಮ್ಮ ಹತ್ರ ಬರ್ತಿರೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸ್ಟ್ರಾಂಗ್ ಆಗಿ ಇದನ್ನ ಬಿಲೀವ್ ಮಾಡಿ. ಓಕೆ, ಸೊ ಕಮೆಂಟಲ್ಲಿ ಯಾರು ಕೂಡ ನೀವು ಹೇಳ್ದಂಗಾಗಲಿ ನೀವು ಹೇಳ್ದಂಗೆ ಆಗ್ಬಿಟ್ರೆ ಹಂಗೆ ಮಾಡ್ತೀನಿ ಹಿಂಗೆ, ಸೊ ಅದು ಬೇಡ. ಇದು ನಾನು ಎನರ್ಜಿ ಪ್ರಕಾರ ಹೇಳ್ತಿರೋವಂಥದ್ದು. ನೀವು ಬಿಲೀವ್ ಮಾಡಬೇಕಾಗಿರೋದು ಎನರ್ಜಿನ, ನೀವು ಬಿಲೀವ್ ಮಾಡಬೇಕಾಗಿರೋದು ನೀವು ನಂಬಿರೋಂಥ ಗಾಡ್ನ. ಓಕೆ, ಸೊ ಕಮೆಂಟ್ ಮಾಡಬೇಕಿದ್ರೆ ಥ್ಯಾಂಕ್ ಯು ಅಂತ ಹೇಳಿ ಸಾಕು. ನೀವು ಹೇಳ್ದಂಗಾಗಲಿ ನಿಮ್ಮ ಬಾಯಾರಿಕೆಯಿಂದ ಈ ಥರ ಆಗಲಿ ಆ ಥರದ್ದೇನು ಬೇಡ ಹೇಳೋಂಥದ್ದು ನೀವು. ಸೊ ಗ್ರ್ಯಾಟಿಟ್ಯೂಡ್ ಆಗಿರಿ ಸಾಕು ನನಗೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಆ್ಯಂಡ್ ಯಾರಿಗೆಲ್ಲ ಕಾರ್ಡ್ ಕಟಿಂಗ್ ರಿಚುವಲ್ಸ್ಗೆ ಜಾಯ್ನ್ ಆಗಬೇಕಂತಿದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಜಸ್ಟ್ ಇದು 1 ವೀಕ್ವರೆಗೆ ಮಾತ್ರ ನಿಮಗೆ ಅವಕಾಶ ಇರುತ್ತೆ ಜಾಯ್ನ್ ಆಗಲಿಕ್ಕೆ. ಸೊ ಯಾರೆಲ್ಲ ಥರ್ಡ್ ಪರ್ಸನ್ ರಿಮೂವ್ ಮಾಡಬೇಕು ಆ್ಯಂಡ್ ನಿಮ್ಮ ರಿಲೇಶನ್ಶಿಪ್ನ ನ್ಯೂ ಬಿಗಿನಿಂಗ್ ಮಾಡಬೇಕಂತ ಇದ್ದೀರಾ ಆದಷ್ಟು ಬೇಗ ಜಾಯ್ನ್ ಆಗಿ. ಥ್ಯಾಂಕ್ ಯು.